ಸುನಿಲ್ ಗೌಡ ಪಾಟೀಲ್, DS ಅರುಣ್. ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1263 ಕಂದಾಯ ಸಚಿವರಿಗೆ. ಸಭಾಪತಿಯವರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿದ್ದೇವೆ. ಧನ್ಯವಾದಗಳು ಮಾನ್ಯ ಸಚಿವರೇ, ಉತ್ತರವನ್ನು ಒದಗಿಸಿದ್ದಾರೆ. ಮೊದಲನೇದಾಗಿ ನಾನು ಧನ್ಯವಾದವನ್ನು ಹೇಳ್ತೀನಿ ಮಾನ್ಯ ಸಚಿವರಿಗೆ. ಶಿವಮೊಗ್ಗದ ಸಬ್ ರಿಜಿಸ್ಟ್ರಾರ್ ಆಫೀಸು ನೀವೇನು ಶಿಫ್ಟ್ ಮಾಡಿಕೊಟ್ರಿ, ಭಾಳಷ್ಟು ವರ್ಷಗಳ ಹಿಂದಿನ ಕನಸು, ಸರಿಯಾದಂಥ ಸೂಕ್ತವಾದಂಥ ಜಾಗಕ್ಕೆ ಮಾಡಬೇಕು ಅಂತ. ರೆವಿನ್ಯೂ ಬರುವಂಥ ಜಾಗ ನಾವು ಚೆನ್ನಾಗಿ ಇಟ್ಕೋಬೇಕು ಅನ್ನೋವಂಥದ್ದನ್ನು ಭಾಳಷ್ಟು ವರ್ಷಗಳಿಂದ ನಾವು ಹೇಳ್ತಾ ಇದ್ವಿ. ಅದು ಶಿವಮೊಗ್ಗದ ಸಬ್ ರಿಜಿಸ್ಟ್ರಾರ್ ಆಫೀಸು ಶಿಫ್ಟ್ ಆಗಿ ಅತ್ಯುತ್ತಮವಾದಂಥ ಫೆಸಿಲಿಟಿನೂ ಕೂಡ ಹೊಂದಿದೆ. ಮಾನ್ಯ ಸಚಿವರಿಗೆ ನಾನು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋದಾಗೆಲ್ಲ ಅಲ್ಲಿದ್ದ ಸಮಸ್ಯೆ ಮತ್ತು ಅಲ್ಲಿ ಒಬ್ಬ ಡೀಡ್ ರೈಟ್ರ್ ಇರ್ಬೋದು, ಅಲ್ಲಿನ ಯಾರು ನಮ್ಮ ಇದನ್ನೆಲ್ಲ ಬರೆದು ಅಲ್ಲಿ ತೊಗೊಂಡೋಗಿ ಬ್ರೋಕರ್ ಅಂತ ಹೇಳ್ತಿರೋ ಏನಾದರೂ ಫೆಸಿಲಿಟೇಟರ್ಸ್ ಏನಿದಾರೋ ಅವ್ರ ಜೊತೆ ನಿರಂತರವಾಗಿ ನಾ ಮಾತಾಡ್ತಿರ್ತೀನಿ ಮಾನ್ಯ ಸಚಿವರೇ. ಈಗ ನಾನು ಕೇಳಿರೋಂಥ ಪ್ರಶ್ನೆಯಲ್ಲಿ ನಾವು RTC ಅಥವಾ ಪಾಣಿನ 11 ನಾವು ಬೈಫಕೇಶನ್ ಮಾಡ್ತೀವಿ. ನಮ್ಮ ಆಸ್ತಿಗಳು ಒಂದು ಉದಾಹರಣೆ ಅಂದರೆ ಒಂದು 40-60 ಆಸ್ತಿ ತಂದೆ ಇರ್ತಾರೆ, ಮಕ್ಕಳಿಬ್ರು ಮಕ್ಕಳಿರ್ತಾರೆ. ಆಸ್ತಿ ತಂದೆ ಹೋದಾದ್ಮೇಲೆ ಅದು ಬೈಫಕೇಶನ್ ಆಗಬೇಕು. 40-60 ಸೈಟಲ್ಲಿ ಇರೋವಂಥದ್ದನ್ನು ಅಣ್ಣ ತಮ್ಮಂದ್ರಿಗೆ ಬೈಫಕೇಶನ್ ಮಾಡುವಂಥ ವ್ಯವಸ್ಥೆ ಕಾವೇರಿ 2 ಆದಮೇಲೆ ಇದನ್ನ ಆಗಕ್ಕಾಗ್ತಾ ಇಲ್ಲ. ಇದು ತಮ್ಮ ಗಮನಕ್ಕೂ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಉದ್ದ ಲೈನು ಮಾನ್ಯ ಸಭಾಪತಿಗಳೇ, ಪಾಪ ತಂದೆ ಹೋಗಿರ್ತಾರೆ, ಅಪ್ಪ ಮಕ್ಕಳು ಬೇರೆ ಬೇರೆ ಮಾಡ್ಕೋಬೇಕಾಗಿರುತ್ತೆ. ಆ ಆಸ್ತಿಗಳನ್ನ ಮಾಡದೇ ಇರೋಕ್ಕೆ ಸ್ಥಿತಿ ಇವತ್ತು ಕಾಣ್ತಾ ಇದೆ. ಇದು ಬಹಳ ಪ್ರಮುಖವಾಗಿ ಕಾವೇರಿ 2 ಮತ್ತೆ ಈ ಸ್ವತ್ತು ಇಂಟರ್ಫೇಸ್ ಆದ್ಮೇಲೆ ನಾವು ಈ ಸರ್ವರ್ ಪ್ರಾಬ್ಲಮ್ ಅನ್ನುವಂಥದ್ದನ್ನ ಒಂಥರ ಎಲ್ಲ ಕಡೆನೂ ಹೇಳೋ ಅಂಥದ್ದನ್ನ ಎಲ್ಲರಿಗೂ ಅನ್ನಿಸ್ಬಿಟ್ಟಿದೆ. ಏನೇ ಇದ್ರೂ ಸರ್ವರ್ ಪ್ರಾಬ್ಲಮ್ ಅಂತ. ಕಾವೇರಿ 2 ತುಂಬಾ ಚೆನ್ನಾಗಿರುತ್ತೆ, ಸ್ಪೀಡ್ ಇರುತ್ತೆ, ಇಮಿಡಿಯೇಟ್ ಆಗಿ ಫೆಚ್ ಮಾಡಬೇಕು. ಈ ಸ್ವತ್ತನ್ನ ಫೆಚ್ ಮಾಡಬೇಕು ಕಾವೇರಿ 2. ಆ ಈ ಸ್ವತ್ತನ್ನು ಫೆಚ್ ಮಾಡುವಂತ ಸಂದರ್ಭದಲ್ಲಿ ಈ ಸ್ವತ್ತಿನ ಸರ್ವರ್ ಏನಿರುತ್ತೆ ಅದು ಡೌನ್ ಇರುತ್ತೆ. ಇದನ್ನ ಒಂದು ಸ್ವಲ್ಪ ನಾವು ಇಂಟರ್ಫೇಸಿಂಗ್ ಆಫ್ 2 ಡಿಪಾರ್ಟ್ಮೆಂಟ್ಸ್ ಆಫ್ ಆರ್ 2 ಇದು ಸಾಫ್ಟ್ವೇರ್ ಇವತ್ತು ಈ ಯುಗದಲ್ಲಿ ಸರ್ವರ್ ಕೆಪಾಸಿಟಿ ಶುಡ್ ಬಿ ಇನ್ಕ್ರೀಸ್ಡ್. ಇಲ್ಲ ಅಂದ್ರೆ ನಮಗೆ ನಾನು ಅವಾಗಲೇ ಹೇಳ್ದಂಗೆ ರೆವಿನ್ಯೂ ಬರುವಂತ ಜಾಗದಲ್ಲಿ ನೀವು ಸರ್ವರ್ಸ್ ನಾವೇನಾದ್ರೂ ವೀಕ್ ಮಾಡಿದ್ರೆ ಅಥವಾ ಅದಕ್ಕೆ ಬೇಕಾಗಿರುವಂತ ಕೆಪಾಸಿಟಿನ ನಾವು ಇಂಪ್ರೂವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ರೆವಿನ್ಯೂ ಇಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ಇದು ನಂದು ಎರಡನೇದು. ಮೂರನೇದು ಬಯೋಮೆಟ್ರಿಕ್ ಇದನ್ನೆಲ್ಲ ಹೇಳಿದಿರ. ವಯಸ್ಸಾದವ್ರದ್ದು ಆಧಾರ್ ಲಿಂಕ್ ಇಂದ ಏನಿದೆ, ಈಗ ನಮ್ದೆಲ್ಲದನ್ನು ಆಧಾರ್ ಲಿಂಕ್ ಆಗಿರೋದ್ರಿಂದ ಮುಂಚೆ ನಾವೇನ್ ಮಾಡ್ತಾ ಇದ್ವಿ, ಆಧಾರ್ನ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ರು ಸಬ್ ರಿಜಿಸ್ಟ್ರಾರ್, ಮುಗ್ದೋಗಿರೋದು. ಈಗ ಆಧಾರ್ ಲಿಂಕ್ ನ ಇವರೇ ಮಾಡ್ಬೇಕಾಗಿರಂದ್ರೆ ಅಲ್ಲಿ ಬಯೋಮೆಟ್ರಿಕ್ ಫೆಚ್ ಆಗಲ್ಲ. ತುಂಬಾ ಜನ ವಯಸ್ಸಾದವರು ಅಲ್ಲಿ ಒದ್ದಾಡ್ತಾ ಇರ್ತಾರೆ, ಅವರ ಬೆರಳುಗಳಲ್ಲಿ ಅದು ಸಿಗಲ್ಲ. ಮತ್ತೆ ಅವ್ರು ವಾಪಸ್ ಹೋಗ್ಬೇಕಾಗತ್ತೆ ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ಮತ್ತೆ ಅದನ್ನ ರಿನ್ಯೂವಲ್ ಮಾಡಿ ಮಾಡೋ ಅಂಥದ್ದು. ಇದಕ್ಕೇನಾದ್ರೂ ಸಣ್ಣ ಪುಟ್ಟದ ಸಾಫ್ಟ್ವೇರ್ ಅಲ್ಲಿ ಇದಕ್ಕೆ ಪ್ಯಾನ್ ಕಾರ್ಡ್ ಅನ್ನ ಅಲ್ಲೇ ಅದೇ ವ್ಯವಸ್ಥೆಯಲ್ಲಿ ಪ್ಯಾನ್ ಅನ್ನ ಏನಾದ್ರೂ ವ್ಯವಸ್ಥೆ ಮಾಡ್ಕೊಟ್ರೆ, ಆಧಾರ್ ಬದಲು ಪ್ಯಾನ್ ಅನ್ನ ಏನಾರ ಮಾಡ್ಕೊಟ್ರೆ ಈ ತರದನ್ನ ಮಾಡ್ಬೋದಾ ಅನ್ನೋಂಥದ್ದು. ಯಾಕಂದ್ರೆ ನಾನ್ ಮೊದ್ಲೇನೆ ಹೇಳಿದೆ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಆಮೇಲೆ ಬೇಕಾದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್. ಸ್ವಲ್ಪ ನಗ್ತಾ ಇದ್ದೆ, ಯಾಕೆಂದ್ರೆ ಅರುಣ್ ವಿದ್ಯಾವಂತರು, ಬುದ್ಧಿವಂತರು, ತಿಳುವಳಿಕೆ ಇರೋರು. ಇವೆಲ್ಲ ಈಗ ಲಾಸ್ಟ್ ಅವರು ಉಪ ಪ್ರಶ್ನೆಗೆ ಮೊದಲನೇದು ಹೇಳ್ತೇನೆ, ಯಾಕೆ ಆಧಾರ್ ಕಡ್ಡಾಯ ಮಾಡಿದ್ದೇವೆ, ಪ್ಯಾನ್ ಅನ್ನ ಯಾಕೆ ಈಗ ಕಡಿಮೆ ಮಾಡಿದ್ದೇವೆ. ನಾನು ಫಸ್ಟು ಆಧಾರು, ಪ್ಯಾನು ಮತ್ತೆ ಪಾಸ್ಪೋರ್ಟು ಮೂರರಲ್ಲಿ ಯಾವ್ದಾದ್ರು ಒಂದು ದೃಢೀಕರಣ ಮಾಡಬೇಕು ಅಂತ ಹೇಳಿದೆ. ಆಯ್ತಾ? ದೇಶದಲ್ಲಿ 99.9 ಜನಗಳ ಹತ್ರ ಆಧಾರ್ ಇದೆ. ಆದ್ರೆ ರಿಜಿಸ್ಟ್ರೇಷನ್ಗೆ ಬಂದಾಗ ಆಧಾರ್ ಕೊಟ್ಟವರು ಬರೀ 48%, 46% ಪ್ಯಾನ್ ಕಾರ್ಡ್ ಕೊಟ್ಟಿದ್ದಾರೆ. ದೇಶದಲ್ಲಿ 46% ಜನಗಳ ಹತ್ರ ಪ್ಯಾನ್ ಕಾರ್ಡ್ ಇದೆಯಾ? ಅವ್ರು ಕೊಟ್ಟಿದ್ದ ಪ್ಯಾನ್ ಕಾರ್ಡ್ಗಳೆಲ್ಲ ನನಗೆ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಕೇಳಿದೆ, ಅಥೆಂಟಿಕೇಶನ್ಗೆ ನನಗೆ ಇಂಟಗ್ರೇಷನ್ ಕೊಡಿ ಪ್ಯಾನ್ ಸಿಸ್ಟಮ್ ಜೊತೆ ಅಂತ. ಇನ್ಕಮ್ ಟ್ಯಾಕ್ಸ್ ಅವರು, ಅವ್ರಿಗೆ ಗೊತ್ತಲ್ಲ, ಹೈ ಅಂಡ್ ಮೈಟಿ. ಅವ್ರಿಗೆ ನಾವು ಕೇಳಿದ್ ಯಾವುದು ಅವ್ರು ಕೇಳಿಸಲ್ಲ, ಅವ್ರು ಹೇಳಿದ್ ಮಾತ್ರ ನಾವು ಮಾಡ್ಬೇಕು, ನಮ್ ರಿಕ್ವೆಸ್ಟ್ ಯಾವುದು ಅವ್ರು ಆನರ್ ಮಾಡಲ್ಲ. ಅವ್ರು ಒಪ್ಲಿಲ್ಲ. ನೋಡಿದ್ರೆ 46% ಜನ ಪ್ಯಾನ್ ಕೊಟ್ಟವ್ರೆ. ಅವೆಲ್ಲ ಪ್ರಿಂಟ್ ಔಟ್, ಜೆರಾಕ್ಸ್ ಕಾಪಿಗಳು, ಅವೆಲ್ಲ ಫೇಕು. ಅದಕ್ಕೆ ನಾನು ಆಧಾರ್ ಅಥೆಂಟಿಕೇಶನ್ ಕಂಪಲ್ಸರಿ ಮಾಡಿದ್ದೇನೆ.
ಯಾಕೆ ಮಾಡಿದ್ದೇವೆ? ಸೊ ದಟ್ ಇಂಪರ್ಸನೇಷನ್ ಆಗಬಾರ್ದು, ಫ್ರಾಡ್ ಆಗಬಾರ್ದು, ಯಾರ್ದೋ ಆಸ್ತಿ ಯಾರೋ ಲಪ್ತಾಯಿಸಬಾರ್ದು. ಅವರು ಅಲ್ಲಿ ಆಧಾರ್ ಇಂಟೆಗ್ರೇಷನ್ ಆದ್ರೆ ಅದು ನಾಳೆ ಅರ್ಬನ್ ಆಸ್ತಿ ಇರ್ಬೋದು, ಅಗ್ರಿಕಲ್ಚರ್ ಆಸ್ತಿ ಇರ್ಬೋದು, ಗ್ರಾಮ ಪಂಚಾಯಿತಿ ಆಸ್ತಿ ಇರ್ಬೋದು. ಆ ಮಾಲೀಕತ್ವದ ದಾಖಲೆಗಳಲ್ಲಿ ಇವ್ರ ಆಧಾರ್ ಕೂತ್ಕೊಂಡ್ರೆ ನಾಳೆ ಓನರ್ಶಿಪ್ಗೆ ಒಂದು ಗ್ಯಾರಂಟಿ ಇರುತ್ತೆ. ಇಲ್ಲ ಅಂದ್ರೆ ಯಾರ್ದೋ ಆಸ್ತಿ ಯಾರೋ ಲಪ್ತಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಫ್ರಾಡ್ ತಡೆಗಟ್ಟಬೇಕು ಅಂತ ನಾವು ಆಧಾರ್ ಅಥೆಂಟಿಕೇಶನ್ ಮಾಡಿರುವಂತಹದ್ದು. ಇದು ಏನಾಗಿದೆ, ಕೆಲವ್ರಿಗೆ ಕೈ ಕಟ್ಟಾಕ್ಬಿಟ್ಟಿದೆ. ಯಾರ್ಯಾರು ಮಾಡ್ತಾ ಇದ್ರು ಇಂಥ ಕಸುಬುಗಳು, ಅವ್ರಿಗೆ ಇದೆಲ್ಲ ಸ್ವಲ್ಪ ಬಿಗಿ ಆಯ್ತು. ಅವರು ಇವಾಗ ಅದಕ್ಕೆ ಇದನ್ನ ಪ್ಯಾನ್ಗೆ ಆಪ್ಷನ್ ಕೊಡಿ ಅಂತ ಮತ್ ಕೇಳ್ತಾವ್ರು. ಯಾಕೆ ಅಂದ್ರೆ ಪ್ಯಾನ್ ಆಪ್ಷನ್ ಕೊಟ್ರೆ ನನ್ಗೆ ಇನ್ಕಮ್ ಟ್ಯಾಕ್ಸ್ ಅವರು ಇಂಟೆಗ್ರೇಷನ್ ಕೊಟ್ಟಿಲ್ಲ, ಸೊ ನಾನು ಅವ್ನ ಪ್ಯಾನ್ ಕಾರ್ಡು ಜೆರಾಕ್ಸ್ ಮಾಡಿ ತಗೊಂಡ್ ಬಂದು ಕೊಡ್ತಾನೆ, ಅದು ಫೇಕು, ಅದನ್ನು ಒಪ್ಕೋಬೇಕು ನಾನು. ಸೊ ಆವಾಗ ಕಣ್ಣು ಮುಚ್ಚಿ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. OTP ತಗೊಳ್ತೀವಿ. ನಾಳೆ ನಮ್ದು ಏನಂದ್ರೆ ಎಲ್ಲಾ ಮಾಲೀಕತ್ವಕ್ಕೆ, ಅದು ನಮ್ಮ RTC ಇರ್ಬೋದು, ಈ ಖಾತಾ ಇರ್ಬೋದು, ಈ ಸ್ವತ್ತು ಇರ್ಬೋದು, ಈ ಆಸ್ತಿ ಇರ್ಬೋದು, ಎಲ್ಲದ ಮಾಲೀಕತ್ವಕ್ಕೂ ಕೂಡ ಆಧಾರ್ ಇಂಟೆಗ್ರೇಟ್ ಆಗ್ಬಿಟ್ರೆ ನಾಳೆ ಯಾವ ಐಡೆಂಟಿಟಿನೂ ಬೇಕಾಗಿಲ್ಲ, ನಿಮ್ಮ ಮುಖನೇ ಐಡೆಂಟಿಟಿ ಆಗ್ಬೇಕು. ಆ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಬಯೋಮೆಟ್ರಿಕ್ ಸ್ಟ್ಯಾಂಡರ್ಡ್. ನಿಮ್ದು ಕಾರ್ಡ್ ತೋರ್ಸೋದ್ ಬೇಕಾಗಿಲ್ಲ, ಯಾಕಂದ್ರೆ ಯಾವ ಕಾರ್ಡ್ನ ಬೇಕಾದ್ರೂ ಇವಾಗ ಡೂಪ್ಲಿಕೇಟ್ ಮಾಡಬಹುದು. ಸೊ ನಾಳೆ ನಿಮ್ ಮುಖನೇ ನಿಮ್ಮ ID. ಅಷ್ಟು ಮಟ್ಟಿಗೆ ನಾವು ದಾಖಲೆ ಮಾಲೀಕತ್ವಕ್ಕೆ ಗ್ಯಾರಂಟಿ ಕೊಡಬೇಕು ಅನ್ನೋದು, ಆ ಕಡೆಗೆ ಸ್ಮಾಲ್ ಸ್ಟೆಪ್ಸ್ ಇಟ್ಕೊಂಡು ಆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೇವೆ. ಈಗ ಫಸ್ಟ್ ಕ್ವೆಶ್ಚನ್ಗೆ ಬರ್ತೇನೆ. ಬೈಫರ್ಕೇಶನ್ ಖಾತೆ ಕೆಲವ್ರದ್ದು ಆಗ್ತಾ ಇಲ್ಲ, ನಿಜ, ಒಪ್ಕೊಳ್ತೇನೆ. ಆದ್ರೆ ಬೈಫರ್ಕೇಶನ್ ಖಾತಾ ಇಲ್ಲೂ ಹೇಗೆ ನಮ್ ಜನ ಏನಾದ್ರೂ ಬದಲಾವಣೆ ಮಾಡಿದಾಗ ಹೆಂಗೆ ಬದಲಾವಣೆ ಮಾಡಿದವ್ರ ಮೇಲೆ ಎಲ್ಲ ಆರೋಪ ಹೊರಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. Who is registration department to do bifurcation? Under which law can the registration department do bifurcation of property? Bifurcation of property ಯಾರು ಮಾಡಬೇಕು? ಕನ್ಸರ್ನ್ ಲೋಕಲ್ ಅಥಾರಿಟಿ ಅವ್ರು ಮಾಡಬೇಕು. ಕೃಷಿ ಭೂಮಿ ಆದ್ರೆ ಕಂದಾಯ ಇಲಾಖೆ ಮಾಡುತ್ತೆ. ಗ್ರಾಮ ಪಂಚಾಯತಿ ಆಸ್ತಿ ಆದ್ರೆ ಗ್ರಾಮ ಪಂಚಾಯತಿ ಅವ್ರು ಮಾಡಬೇಕು. ನಗರಸಭೆ ಆಸ್ತಿ ಆದ್ರೆ ನಗರಸಭೆ ಬೈಫರ್ಕೇಶನ್ ಮಾಡಬೇಕು. ಅಲ್ಲಿ ಬೈಫರ್ಕೇಶನ್ ಮಾಡ್ಕೊಂಡು ಬಂದ್ರೆ ನಮ್ ರಿಜಿಸ್ಟ್ರೇಷನ್ಗೆ ಯಾವುದು ತೊಂದರೆ ಇಲ್ಲ. ಇವ್ರೇನ್ ಮಾಡ್ತಾರೆ, ಅಲ್ಲಿ ಬೈಫರ್ಕೇಶನ್ ಮಾಡ್ಕೊಂಡಿಲ್ಲ, ಇಲ್ಲಿ ಬಂದ್ಬಿಟ್ಟು ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾರೆ. ಈಗ ಅದನ್ನೆಲ್ಲ ಲೂಪ್ ಹೋಲ್ಸ್ ಅನ್ನ ನಾವು ಬಂದ್ ಮಾಡಿದ್ದೇವೆ. ಅದಕ್ಕೆ ನಮ್ಮ ಮೇಲೆ ಬ್ಲೇಮ್ ಮಾಡೋದು. ಕಾವೇರಿಯಲ್ಲಿ ಬೈಫರ್ಕೇಶನ್ ಆಗ್ತಾ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.